MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಾಡು ಬಂಗಾರದ ಗಿಂಡಿಲೆ, ನಾಡು ಸಿರಿಯಾಗಿತ್ತೆಲೆ. ಇದು ಗೊರವಯ್ಯನ ಕಾರಣಿಕ. ಸಿಎಂ ಬ್ಯೂಟಿಫುಲ್ ನಾಟಕಕಾರರು ಎಂದ ಛಲವಾದಿ ಮಲ್ಲಿಕಾರ್ಜುನ ಖರ್ಗೆಗೆ ಮೈನರ್ ಸರ್ಜರಿ. ಉಮಾಶ್ರೀ ಅಡ್ಡಗಟ್ಟಿದ ಕೊಣ್ಣೂರು ಬೆಂಬಲಿಗರು. ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ವಿಜಯದಶಮಿ ದಿನ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಸುಕ್ಷೇತ್ರ ದೇವರಗುಡ್ಡ ಶ್ರೀ ಮಾಲತೇಶ ದೇವರ ಕಾರ್ಣಿಕೋತ್ಸವ ನಡೆಯಿತು. ನಾಡು ಬಂಗಾರದ ಗಿಂಡಿಲೆ, ನಾಡು ಸಿರಿಯಾಗಿತ್ತಲೆ ಪರಾಕ್ ಅಂತ ಭವಿಷ್ಯವಾಣಿಯಾಗಿದೆ. ನಾಡಿನಾದ್ಯಂತ ಪ್ರಸಕ್ತ ವರ್ಷ ಮಳೆ ಬೆಳೆ ಸಮೃದ್ಧವಾಗುತ್ತೆ, ಹಿಂಗಾರು ಬೆಳೆ ಚೆನ್ನಾಗಿ ಬರಲಿ ಅಂತ ದೈವವಾಣಿ ವಿಶ್ಲೇಷಿಸಲಾಗಿದೆ. ರಾಜಕೀಯವಾಗಿ ಯಾವುದೇ ಬದಲಾವಣೆ ಇಲ್ಲ, ಮುಂದಿನ ದಿನದಲ್ಲಿ ಉತ್ತಮ ನಾಯಕರು ಹೊರಹೊಮ್ಮುತ್ತಾರೆ ಅಂತ 18 ಅಡಿ ಎತ್ತರದ ಬಿಲ್ಲನೇರಿ ದೈವವಾಣಿ ನುಡಿದಿದ್ದಾರೆ ನಾಗಪ್ಪ ಉರ್ಮಿ ಗೊರವಯ್ಯ. ಪ್ರವಾಹ ಇರುವ ಜಿಲ್ಲೆಗಳಿಗೆ ಹೋದರೆ ಗೊತ್ತಾಗುತ್ತದೆ, ಜನ ಮೈಮೇಲೆ ಬೀಳ್ತಾರೆ ಅಂತ ವೈಮಾನಿಕ ಸರ್ವೆ ಮಾಡಿದ್ದಾರೆ. ಸಂಕಷ್ಟ ಬಂದಾಗ ತಪ್ಪಿಸಿಕೊಳ್ಳುವ ಕಲೆ ಸಿಎಂ ಸಿದ್ದರಾಮಯ್ಯಗೆ ಗೊತ್ತು. ಸಿಎಂ ಬ್ಯೂಟಿಫುಲ್ ನಾಟಕಗಾರ. ನಾಟಕ ಬೇಡ, ಜನರ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ಬಳ್ಳಾರಿಯಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಪರಿಹಾರ ಅಂದ್ರೆ ಕೇಂದ್ರಕ್ಕೆ ಪತ್ರ ಬರೆದಿರುವೆ ಅಂತಾರೆ. ಕೇಂದ್ರ ಯಾಕೆ ತೀರ್ಮಾನ ಕೊಡಬೇಕು, NDRFನಿಂದ ಬರುವ ಪರಿಹಾರ ಬಂದೇ ಬರುತ್ತೆ ಅಂದ್ರು. ಬೀದರ್, ಗುಲ್ಬರ್ಗ, ಯಾದಗಿರಿ ಹೋದ್ರೆ ಗೊತ್ತಾಗುತ್ತೆ ಅವ್ರಿಗೆ, ಜನ ಮೇಲೆ ಬಿದ್ದು ಬಿಡ್ತಾರೆ. ಜನರಿಂದ ದೂರ ಇರಬೇಕು ಅಂತಂದ್ರೆ ಹೇಗೆ ಅಂದರೆ ವೈಮಾನಿಕ, ಬಹಳ ಸುಲಭ. ವೈಮಾನಿಕ ಓದೆ ಬಂದೆ, ಆಮೇಲೆ ಏನೇನು ಮಾಡಿದ್ರಿ, ಕೇಂದ್ರಕ್ಕೊಂದು ಪತ್ರ ಬರೆದಿದ್ದೀನಿ, ಇನ್ನೂ ಏನೂ ತೀರ್ಮಾನ ಬಂದಿಲ್ಲ. ಕೇಂದ್ರ ಯಾಕೆ ತೀರ್ಮಾನ ಕೊಡಬೇಕು? NDRFನಿಂದ ಬರಬೇಕಾದ್ದು ಬಂದೇ ಬರ್ತದೆ, ನೀವೇನು ಕೇಳಬೇಕಾಗಿಲ್ಲ. ನಾಟಕ ಭಾಳ ಚೆನ್ನಾಗಿ ಆಡ್ತಾರೆ, ಬ್ಯೂಟಿಫುಲ್ ಡ್ರಾಮಾಯಿಸ್ಟ್ ಸಿದ್ದರಾಮಯ್ಯನವರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಯಲ್ಲಿ ಮೈನರ್ ಸರ್ಜರಿಯಾಗಿದೆ. ಜಯದೇವ ಹೃದ್ರೋಗ ಆಸ್ಪತ್ರೆ ವೈದ್ಯರು ಸರ್ಜರಿ ನಡೆಸಿ ಪರ್ಮನೆಂಟ್ ಫೇಸ್ ಮೇಕರ್ ಅಳವಡಿಸಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ಖರ್ಗೆ ಅವರು ವಿಶ್ರಾಂತಿ ಪಡಿತಾ ಇದ್ದಾರೆ. ಇವತ್ತು ಅಥವಾ ನಾಳೆ ಖರ್ಗೆ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ. ಖರ್ಗೆ ಸಾಹೇಬರಿಗೆ ಈ ಸ್ಟೇಬಲ್, ಯಾವುದೇ ರೀತಿಯಾದಂಥ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ಅವರಿಗೆ ಪೇಸ್ ಮೇಕರ್ ಹಾಕಬೇಕು ಅಂತ ಹೇಳಿದ್ದಾರೆ, ಬಿಕಾಸ್ ಆಫ್ ಏಜ್ ರಿಲೇಟೆಡ್ ಇಶ್ಯೂಸ್ ಮತ್ತು ಬ್ರೆತ್ಲೆಸ್ನೆಸ್ ಇರೋದ್ರಿಂದ. ಸೊ ಜಸ್ಟ್ ಹಾರ್ಟ್ ರೇಟ್ ಸ್ಟೆಬಿಲೈಸೇಷನ್ಗೋಸ್ಕರ ಅದು ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಪದಗ್ರಹಣದ ವೇಳೆ ಉಮಾಶ್ರೀ ಹಾಗೂ ಸಿದ್ದು ಕೊಣ್ಣೂರು ಬೆಂಬಲಿಗರ ಮಧ್ಯೆ ಘೋಷಣೆ ವಾರ್ ನಡೆದಿದೆ. ಉಮಾಶ್ರೀ ಕಾರಿಗೆ ಅಡ್ಡಗಟ್ಟಿ ಸಿದ್ದು ಕಣ್ಣೂರು ಬೆಂಬಲಿಗರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅತ್ತ ಉಮಾಶ್ರೀ ಬೆಂಬಲಿಗರು ಕೂಡ ಉಮಾಶ್ರೀ ಪರ ಘೋಷಣೆ ಕೂಗಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ದಾನಪ್ಪ ಹುಲಜತ್ತಿ ಪದಗ್ರಹಣದ ವೇಳೆ ಘಟನೆ ನಡೆದಿದೆ. ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಧರ್ಮರಕ್ಷಣೆ ಮಾಡಿ ತ್ರಿಶೂಲ ಇಟ್ಕೊಳ್ಳಿ ಅಂತೀರಾ, ಮೊದಲು ನಿಮ್ಮ ಮನೆ ಮಕ್ಕಳನ್ನ ಧರ್ಮರಕ್ಷಣೆಗೆ ಬಿಡಿ. ನಾಳೆ RSSನ 100 ವರ್ಷ ಅಲ್ವಾ, RSSನವರು ಮದುವೆ ಮಾಡಿಕೊಳ್ಳಬೇಕು. ಅವರು ಕೂಡ 8 ರಿಂದ 10 ಮಕ್ಕಳನ್ನ ಹುಟ್ಟಿಸಬೇಕು. ಅವರೆಲ್ಲರನ್ನೂ ಧರ್ಮರಕ್ಷಣೆಗೆ ಬಿಡಬೇಕು. ಒಂದು RSS ಮ್ಯಾಟ್ರಿಮೋನಿ ಮಾಡಿಸಿ, ಅದಕ್ಕೆ ಏನಾದರೂ ಸಲಹೆ ಬೇಕಿದ್ರೆ ನಾನು ಕೊಡ್ತೇನೆ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. RSS ಅವರು ಹೇಳ್ತಾರೆ 3 ಮಕ್ಕಳು ಹುಟ್ಟಿಸ್ಬೇಕು ಅಂತ, 3 ಮಕ್ಕಳು ಹುಟ್ಟಿಸಿ 5 ಮಕ್ಕಳು ಹುಟ್ಟಿಸಿ ಅಂತ. ಅವ್ರು ಯಾಕೆ ಬ್ರಹ್ಮಚಾರಿಯಾಗಿರ್ತಾರೆ? ಈಗ ಹೆಂಗೆ ನೀವೆಲ್ಲ ಕಡೆ ಈ ಭಾರತ್ ಮ್ಯಾಟ್ರಿಮೋನಿ, ಲಿಂಗಾಯತ್ ಮ್ಯಾಟ್ರಿಮೋನಿ, ಒಕ್ಕಲಿಗ ಮ್ಯಾಟ್ರಿಮೋನಿ ಅಡ್ವರ್ಟೈಸ್ಮೆಂಟ್ ನಿಮ್ಮ ಮೀಡಿಯಾನಲ್ಲಿ ಬರ್ತದಲ್ಲ, ಒಂದು RSS ಮ್ಯಾಟ್ರಿಮೋನಿ ಹಾಕ್ಸಿ, ಅವರು ಬರಲಿ, ಎಲ್ಲರೂ ಇಳೀಲಿ, ಅವರು ಧರ್ಮ ರಕ್ಷಣೆಗೆ ಇಳೀಲಿ. ಬರೇ ಪ್ರವಚನ ಕೊಡ್ತಾರಲ್ಲ ಈ RSS ಅವರು, BJP ಅವರು. ತ್ರಿಶೂಲ ದೀಕ್ಷೆ ಮಾಡಿ, ಎಲ್ಲ BJP ಶಾಸಕರು ಅವ್ರವ್ರ ಮಕ್ಕಳಿಗೆ ತ್ರಿಶೂಲ ದೀಕ್ಷೆ ನಾಳೆ ಮಾಡಲಿ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದ ಕಂಚಿಬಾಗಿಲು ಸೇತುವೆ ಸಂಪೂರ್ಣ ಹಾಳಾಗಿದೆ. ಶಿಥಿಲಗೊಂಡ ಸೇತುವೆ ಮೇಲೆ ಭಾರಿ ವಾಹನಗಳು ಸಂಚರಿಸ್ತಾ ಇವೆ. ಹೊನ್ನಳ್ಳಿ ಸೇತುವೆ ಮೇಲ್ಭಾಗದ ಟಾರ್ ಸಂಪೂರ್ಣ ಕಿತ್ತಿದೆ. ದಟ್ಟ ಕಾಡಿನ ಮಧ್ಯೆ ಹಾದು ಹೋಗುವ ಸುಮಾರು 140 ಕಿಲೋಮೀಟರ್ ಉದ್ದ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಹಾಳಾಗಿದೆ. ಕರಾವಳಿಯಿಂದ ಮಲೆನಾಡು ಮತ್ತು ಬಯಲು ಸೀಮೆಯನ್ನ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕೆ 20 ವರ್ಷದಿಂದ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ. ಜಾತಿಗಣತಿಯಿಂದ ಸಮಾಜ ಉದ್ಧಾರ ಆಗಲ್ಲ ಎಂದ ಕೇಂದ್ರ ಸಚಿವ HDKಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ನಾವು ಮಾಡ್ತಾ ಇರೋದು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸರ್ವೆ. ಪಾಪ ಕುಮಾರಸ್ವಾಮಿಗೆ ಇದು ಗೊತ್ತಿಲ್ಲ. ಸಮಾನತೆ ಬರಬೇಕು ಅಂದ್ರೆ ಅಂಕಿಅಂಶಗಳು ಬೇಕು. ಯಾವ ಜಾತಿಯಲ್ಲಿ ಬಡತನ, ನಿರುದ್ಯೋಗ, ಅನಕ್ಷರಸ್ಥರು, ಯಾರಿಗೆ ಜಮೀನಿಲ್ಲ ಅನ್ನೋದೆಲ್ಲ ಗೊತ್ತಾಗಬೇಕು ಅಲ್ವಾ. ಅಂಬೇಡ್ಕರ್ ಅಸಮಾನತೆ ತೊಲಗಿಸಿ ಎಂದಿದ್ದಾರೆ. ಅಸಮಾನತೆ ಹೋಗಲಾಡಿಸೋದಕ್ಕೆ ಸಮಾನತೆ ಬರಬೇಕು ಅಲ್ವಾ ಅಂದ್ರು. ಪಾಪ ಕುಮಾರಸ್ವಾಮಿಗೆ ಗೊತ್ತಿಲ್ಲ. ಇದು ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ. ಈಕ್ವಾಲಿಟಿ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಅಂಕಿಅಂಶಗಳು ಬೇಕಲ್ವಾ. ನಂಬರ್ 1.
ಯಾವ ಜಾತಿನಲ್ಲಿ ನಿರುದ್ಯೋಗ ಇದೆ, ಯಾವ ಜಾತಿನಲ್ಲಿ ಅನಕ್ಷರತೆ ಇದೆ, ಯಾವ ಜಾತಿನಲ್ಲಿ ಜಮೀನಿಲ್ಲ, ಇವೆಲ್ಲ ಗೊತ್ತಾಗಬೇಕಲ್ಲ. ಅಸಮಾನತೆ ಹೋಗ್ಬೇಕಾದ್ರೆ ಕ್ವಾಲಿಟಿ ಬರಬೇಕಲ್ವಾ, ಎಲ್ಲರೂ ಮುಖ್ಯವಾಹಿನಿ ಬರಬೇಕಲ್ವಾ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಕುಣಿಗಲ್ಲ ಸೇರಿಸಿ ಲೂಟಿ ಮಾಡಿದ್ದಾರೆ ಎಂಬ ಕೇಂದ್ರ ಸಚಿವ ಎಚ್ಡಿಕೆ ಆರೋಪದಿಂದ ನನಗೆ ಬೇಸರವಾಯಿತು ಅಂತ ಬೆಂಗಳೂರಿನಲ್ಲಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿದ್ದಾರೆ. ಬೇರೆಯವರ ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡಬಾರದು. ಡಿಸಿಎಂ ಡಿಕೆ ಶಿವಕುಮಾರ್ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಹತಾಶರಾಗಿ ಕುಮಾರಸ್ವಾಮಿ ಮಾತನಾಡ್ತಾ ಇದ್ದಾರೆ. ನಾನು ಬೇಕಾದ್ರೆ ರಾಜಕೀಯ ಬಿಡ್ತೇನೆ, ಆದರೆ ಈ ರೀತಿಯ ಆರೋಪಗಳನ್ನ ಮಾಡೋದು ಬೇಡ ಅಂದ್ರು. ಅಕ್ಟೋಬರ್ 6ರಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರಕ್ಕೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಆಗಮಿಸ್ತಾ ಇರುವ ಹಿನ್ನೆಲೆ ಬರದ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಪೊಲೀಸರ ಮಾರ್ಗದರ್ಶನದಲ್ಲಿ ಸುಮಾರು 10 ಎಕರೆ ಜಮೀನಿನಲ್ಲಿ ಕಾರ್ಯಕ್ರಮಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಎಸ್ಪಿ ಕುಶಾಲ್ ಚೌಕ್ಸೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.